ಸ್ವಾಮಿ ಮಾಹಿತಿ ನೀಡ್ತಾ ಇದ್ರಿ. ಸ್ವಾಮಿ, ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಆಗಮಿಸಬಹುದಾದಂಥ ನಿರೀಕ್ಷೆ ಇದೆ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, CM ಮತ್ತು KPCC ಅಧ್ಯಕ್ಷರು ಯಾವಾಗಲೂ ಜೋಡೆತ್ತುಗಳಾಗಿರ್ತಾರೆ. 2028ರ ಚುನಾವಣೆಯನ್ನು ಗೆದ್ದಿಸಬೇಕಾಗತ್ತೆ, ಒಂದು ದೊಡ್ಡ ಟಾಸ್ಕ್ ಇದೆ. ಇಬ್ಬರಿಗೂ ಕೂಡ ಹೊಸ ಜವಾಬ್ದಾರಿ, ಹೊಸ ಅವಕಾಶ, ಹೊಸ ಅನುಭವ. ಒಬ್ಬರು ಅಗ್ರೆಸಿವ್ ಅಂತ ಅನಿಸಿದ್ರೆ ಒಬ್ಬರು ಸಾಫ್ಟ್ ಅಂತ ಅನಿಸ್ತಾರೆ, ಒಬ್ಬರು ಟ್ರಬಲ್ ಶೂಟರ್ ಅಂತ ಅನಿಸಿದ್ರೆ ಇನ್ನೊಬ್ರು ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಸೊ ಇವರಿಬ್ಬರ ಕಾಂಬಿನೇಷನ್ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಹೊಸ ಆ್ಯಂಗಲನ್ನು ತಂದು ಕೊಡಬಹುದು ಅಂತ ಸ್ವಾಮಿ? ನಿತಿ, ಈಗಾಗಲೇ ಹೇಳಿದಾಗೆ ಹರಿಪ್ರಸಾದ್ ಅವ್ರಿಗೆ ಸಾಕಷ್ಟು ಅನುಭವ ಇದೆ, ರಾಜಕೀಯ ಅನುಭವ ಇದೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಉಸ್ತುವಾರಿಯನ್ನ ಮಾಡಿದಂತಹ ಕೆಲಸಗಳು ಹಾಗೂ ಅಲ್ಲಿ ಪಕ್ಷ ನೆಲೆ ಕಳೆದುಕೊಂಡಿತ್ತು, ಅಲ್ಲಿ ಸಂಘಟನೆ ಮಾಡಿ ಮತ್ತೆ ಪಕ್ಷ ಅಸ್ತಿತ್ವಕ್ಕೆ ಬರೋದಕ್ಕೆ BK ಹರಿಪ್ರಸಾದ್ ಅವರ ಕೊಡುಗೆ ಸಾಕಷ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ನಾಯಕರು ಹರಿಪ್ರಸಾದ್ ಅವ್ರಿಗೆ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಚುನಾವಣೆ ಇರುವಂಥದ್ದು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಆಗ್ಬೋದು ಅಥವಾ GBA ಚುನಾವಣೆ ಆಗ್ಬೋದು. ಇದಾದ ಬಳಿಕ 2028ರ ವಿಧಾನಸಭೆ ಚುನಾವಣೆ ಆಗ್ಬೋದು. ಎಲ್ಲ ಕೂಡ ಸವಾಲಾಗಿರುವಂಥದ್ದು. ಯಾಕೆಂದರೆ ಒಂದು ಕಡೆ ಈಗಾಗಲೇ CM DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷವನ್ನು ತರುವುದಕ್ಕೆ ಯಶಸ್ವಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಹರಿಪ್ರಸಾದ್ ಅವ್ರಿಗೆ ಅದೇ ಅಧಿಕಾರ ಹಸ್ತಾಂತರ ಆಗ್ತಾ ಇದೆ. ಬರುವ ಸವಾಲುಗಳು ಕೂಡ ಇದೆ. ಆ ಸವಾಲುಗಳನ್ನ ಯಾವ ರೀತಿ ಎದುರಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಜೊತೆಗೆ ಸಾಕಷ್ಟು ರಾಜಕೀಯ ಅನುಭವದಿಂದ ಒಂದು ಕಡೆ CM DK ಶಿವಕುಮಾರ್ ಅವರ ಜೊತೆ ಕೈ ಜೋಡಿಸಿ ಮತ್ತೆ ಅಧಿಕಾರಕ್ಕೆ ತರುವ ವಿಶ್ವಾಸವನ್ನ ಈಗಾಗಲೇ ಹೇಳಿರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗೆ.